ನಾಡಿನ ಸಮಸ್ತ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳನ್ನು ಹೇಳ್ತಾ ಬರುವಂತ ಅಂದ್ರೆ ನಾಳೆ ಬಿಟ್ಟು ನಾಡ್ದ ಶನಿವಾರ ದಿವಸ 28ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಹೋಳಿ ಹಬ್ಬ ಆಚರಣೆ ಮಾಡ್ತೀವಿ. ಹೋಳಿ ಹಬ್ಬ ಅಂದ್ರೆ ಹಲಗಿ ಹಬ್ಬ, ಹಲಗಿ ಕಾರ್ಯಕ್ರಮ, ಹಲಗಿ ಸ್ಪರ್ಧೆ ಇರ್ತದ. ಇದೊಂದು ಯಾಕೆ ಈ ಸ್ಪರ್ಧೆ ಮಾಡ್ತೀವಿ, ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಇದು ಪ್ರತಿ ವರ್ಷ ಮಾಡತಕ್ಕಂಥದ್ದು. ಈ ಎದಕ್ ಮಾಡ್ತೀವಪ್ಪ ಅಂತಂದ್ರೆ ಈ ನಮ್ಮ ಸಂಸ್ಕೃತಿ ಏನು ನಮ್ಮ ಪುರಾತನ ಸಂಸ್ಕೃತಿ ಅದ. ಹೋಳಿ ಓಣ್ಯಾಗ ನಾವು ಸಣ್ಣವ್ರಿದ್ದಾಗ ನಾವು ನೋಡ್ತಿದ್ವಿ, ಪ್ರತಿ ಓಣ್ಯಾಗ 10-20 ಜನ ಹುಡುಗರು ಸೇರಿ ಹಲಗಿ ಹೊಕೊಳ್ಳೋದು ಭಾಳ ಚಂದ ಮಾಡ್ತಿದ್ರು. ಅದೊಂದು ನೋಡಕ್ಕ ಒಂದು ಇಂಟ್ರೆಸ್ಟಿಂಗ್ ಇರ್ತಿತ್ತು. ಬರ್ತಾ ಏನಾಗ್ಬಿಟ್ಟದ, ಈ ಬರುವಂತ ಈ ಹೊಸ ಜಮಾನ ಅಂದ್ರೆ ಈ ಆಧುನಿಕ ಯುಗದಾಗ ಏನಾಗ್ಬಿಟ್ಟದ, ಎಲ್ಲ ನೆನಪಾರ್ಬಿಟ್ಟಾರ ಮಂದಿ. ಇಷ್ಟು ಚಂದ ಸೋಂಗದ ಹಾಕ್ತಿದ್ರಪ್ಪ ಅಂತಂದ್ರ ಬಹಳ ಅದ್ಭುತ. ಹೋಳಿ ಹುಣ್ಣಿ ಆಚರಣೆ ಹೆಂಗ್ ಮಾಡ್ಬೇಕು ಅನ್ನೋದು ಅವಾಗ ಅದು ಅದು ನೋಡ್ಬೇಕತ್ತೀವಿ, ಅದು ಆಗೋಲ್ಗದ. ಯಾಕಂದ್ರೆ ಈಗಿನ ಯುವಕರಲ್ಲಿ ಅದು ಆಸಕ್ತಿನೇ ಉಳಿದಿಲ್ಲ. ಅದಕ್ಕೆ ನಾಳೆ ಬರುವಂತ ದಿನಗಳೊಳಗ ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ದಾಗ ಕಂಪ್ಯೂಟರ್ನ್ಯಾಗ ತೋರ್ಸು ಪಾಳಿ ಬರಬಾರ್ದು. ಹಿಂಗ ಹಲಗಿ ಬಾರಿಸ್ತಿದ್ರಪ್ಪ ಅಂತಂದು ಎಲ್ಲಾರು ಅಂತ ಒಂದು ಅದ್ಭುತ ಕಲಾಕಾರ ಅದಾರ. ಅವ್ರಿಗೆ ಹೊರಗೆ ತೆಗೆಯುವಂತ ನಿಟ್ಟಿನಲ್ಲಿ ಇವತ್ತೇನಿ ಹಲಗಿ ಸ್ಪರ್ಧೆ ಇರ್ತದ, ಹಲಗಿ ಬಾರಿಸೋದು ಒಂದು ಕಲಾ ಜೀವಂತ ಇಡೋ ಒಂದು ಇದ್ರಾಗ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೇವೆ. ಮತ್ತೆ ಇದ್ರಾಗ ಏನದಲ್ಲ, ತಂಡಗಳಿಗೆ ಪ್ರೈಸ್ ಇಟ್ಟಿದ್ದೀವಿ. ತಂಡಗಳಿಗೆ ಫಸ್ಟ್ ಪ್ರೈಸ್ ಏನದಲ್ಲ 25,000 ರೂಪಾಯಿ ತಂಡಗಳಿಗೆ ಫಸ್ಟ್ ಪ್ರೈಸ್, ಎರಡನೇ ಪ್ರೈಸ್ 15,000 ರೂಪಾಯಿ, ಮೂರನೇ ಪ್ರೈಸ್ 10,000 ರೂಪಾಯಿ. ಇವೆಲ್ಲ ಮತ್ತ ಇನ್ನೊಂದು ವೈಯಕ್ತಿಕವಾಗಿ ಅಂದ್ರೆ ಸಿಂಗಲ್ ಇಂಡಿವಿಜುವಲ್ ಮನುಷ್ಯ 11,000 ರೂಪಾಯಿ ಫಸ್ಟ್ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಏನದಲ್ಲ 7,000 ರೂಪಾಯಿ ಐತೆ, ಮೂರನೇ ಬಹುಮಾನ 5,000 ರೂಪಾಯಿ ಐತಿ. ಮತ್ತೆ ಇನ್ನೊಂದು ಇದ್ರಾಗ ಸ್ಪೆಷಲ್ ಒಂದ ಮಾಡಿವ್ ಅಂದ್ರೆ ಲೋಕಲ್ ಬಿಜಾಪುರ ಜನರಿಗೆ. ಈಗೇನಾಗ್ಬಿಡ್ತದೆ, ಸ್ಪರ್ಧಾ ಅಂದ್ಮ್ಯಾಗ ಎಲ್ಲಾ ಕಡೆ ಜನ ಬರ್ತಾರೆ. ಇದು ಬರೇ ನಮ್ಮ ಬಿಜಾಪುರ ಲೋಕಲ್ ಹುಡುಗರಿಗೆ ಏನ್ ಈ ಓಣ್ಯಾಗ ಕೂತು ಹಲಗಿ ಬಾರಿಸ್ತಾರಲ್ಲ ಅಂತ ಹುಡುಗರ ಸಲಾಗೆ ಒಂದು ವಿಶೇಷ ಬಹುಮಾನ ಇಟ್ಟಿವ್. ಅವ್ರಿಗೆ ಒಂದು ಪ್ರೈಸ್, ಅವ್ರಿಗೆ ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ಮೂರನೇ ಬಹುಮಾನ ಏನದಲ್ಲ 2,000 ರೂಪಾಯಿ ಇಟ್ಟಿವ್. ಮತ್ತ ಈ ಸರ ವಿಶೇಷ ಏನಪ್ಪಾ ಅಂತಂದ್ರ ಈ ಅನೇಕ ವಾದ್ಯಗಳಿರ್ತಾವ ಈ ಹಲಗಿ ಜೊತೆ. ನಾವು ಪ್ರತಿ ಸರ ಅದಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ. ಈ ಸರ ಎಲ್ಲರಿಗೆ ಅವಕಾಶ ಅದ. ಇವೇನ ಇವು ಬಹುಮಾನಗಳು ಅಂದ್ರೆ ಇದ್ರಾಗ ಭಾಗವಹಿಸ್ಲಕ್ಕ ನಾವು 10 ಜನ ಅಷ್ಟೇ ನಿಯಮಿತ ಮಾಡಿದ್ವಿ. 10ರಿಂದ 15 ಜನ ಈ ಸರ ನಾವು ಅವಕಾಶ ಮಾಡಿದ್ದೀವಿ. ಮತ್ತ ಗಿನಾದಿ ಅವ್ರ ಏನ್ರ ತಗೊಂಬಂದು ಮಾಡ್ತಿದ್ರಪ್ಪ ಅಂತಂದ್ರ ಈ ಸರ ವಿಶೇಷ ಏನಪ್ಪಾ ಅಂತಂದ್ರ ಬಾಗಲಕೋಟದ 1-2 ತಂಡಗಳು ಬರ್ತಾವ. ಬಾಗಲಕೋಟದಾಗ ಬಹಳ ವಿಶೇಷ ಮಾಡ್ತಾರ. ಇವತ್ತು ಹೋಳಿ ಹುಣ್ಣಿ ಆಚರಣೆ ಇರ್ಬೋದು, ಹಲಗಿ ಪ್ರತಿಯೋಗಿತಾ ಇರ್ಬೋದು, ಬಹಳ ಅದ್ಭುತವಾಗಿ ಮಾಡ್ತಾರ ಅವ್ರು ಎಲ್ಲರಿಗೆ ಒಂದು ಹೊಸ ಕಲ್ಪನೆ ಕೊಡೋ ಸಲುವಾಗಿ ಈ ಬಾಗಲಕೋಟೆದಿಂದ ವಿಶೇಷ 2 ತಂಡಗಳು ಬರ್ತಾವ. ಅದಕ್ಕೆ ನಾವು ಇಲ್ಲಿ ಎಲ್ಲ ನಮ್ಮ ಜಿಲ್ಲಾ ಇರ್ಬೋದು, ಸುತ್ತಮುತ್ತಲಿನ ಜಿಲ್ಲಾ ಎಲ್ಲರಿಗೂ ನಾ ಆಹ್ವಾನ ಮಾಡ್ತೀನಿ. ಈ ಒಂದು ಮಾಧ್ಯಮ ಗೋಷ್ಠಿ ಮುಖಾಂತರ ತಾವೆಲ್ಲರೂ ಬಂದು ಭಾಗವಹಿಸ್ರಿ. ಈ ಏನು ಕಲಾ ಅದ ನಿಮ್ಮಲ್ಲಿ ಈಗ ಹೇಳಿದ್ರಿ, ಒಬ್ಬ ದೇವರ ಪರಿ ಒಳಗೆ ಒಬ್ಬ ಹನುಮಂತ ಒಬ್ಬ ವ್ಯಕ್ತಿ ಅದನ್ನ, ಅವ್ರಿಗೂ ಕೂಡ ಸಂಪರ್ಕ ಮಾಡ್ತೀವಿ. ಅಂದ್ರೆ ಹಲಗಿ ಒಳಗೆ ಮಾತಾಡ್ತಾನಂತಾವ. ಆದ್ರೆ ಅಂತ ಒಂದು ವಿಶೇಷ ಕಲಾಕಾರ ಅದಾರ, ಬಹಳಷ್ಟ ಅದ್ಭುತ ಕಲೆ ಅದ ನಮ್ಮ ಹಲಗಿ ಒಳಗ. ಅವ್ರೆಲ್ಲರಿಗೆ ಆಹ್ವಾನ ಮಾಡಿ ಇವತ್ತು ಸಾರ್ವಜನಿಕರು ಕೂಡ, ಬಿಜಾಪುರ ನಗರದ ಸಾರ್ವಜನಿಕರು ಕೂಡ ಬಂದು ಭಾಗವಹಿಸ್ಬೇಕು, ಎಲ್ಲರೂ ನೋಡುವಂತದ್ದಾಗ್ಬೇಕು. ಈ ಹಲಗಿ ಮೇಳ ಏನದಲ್ಲ, ಹಲಗಿ ಸ್ಪರ್ಧೆ ಬಹಳ ವಿಶೇಷ ಆಗ್ತದೆ ಈ ಸರ. ಅದಕ್ಕೆ ಸಾಕಷ್ಟು ತಾಯಂದ್ರು ಬರ್ತಾರ, ಎಲ್ಲ ನಮ್ಮ ಯುವಕರು ಬರ್ಲಿ. ಯಾಕೆ ಬರೀ ಎಲ್ಲಾ ಹುಡುಗರು ಏನಾಗ್ಬಿಟ್ಟದ, ಬರೇ ಮೊಬೈಲ್ ಟಿವಿ ಬರೇ ಇದ್ರಾಗ ಕುಂದ್ರೋದು ಬೇಡ. ಸ್ವಲ್ಪ ಹೊಸಾದ್ ಬಿಜಾಪುರಕ್ಕೆ ಮಾಡತ್ತೇವಪ್ಪ ಅಂತಂದ್ರೆ ಎಲ್ಲರೂ ಬಂದು ಸಹಕಾರ ಮಾಡ್ರಿ. ಇವತ್ತು ಅದ್ರ ಸಲುವಾಗಿ ಸ್ಪೆಷಲ್ ಬಿಜಾಪುರ ಲೋಕಲ್ ಹುಡುಗರ ಸಲುವಾಗಿ 3 ಪ್ರೈಸ್ ಇಟ್ಟಿವ್. ಅವರು ಕೂಡ ಅದ್ರಾಗ ಬಂದು ಭಾಗವಹಿಸಿ ಹಲಗಿ ಬಾರಿಸುವ ಮುಖಾಂತರ ಅವರಲ್ಲಿ ಇರ್ತಕ್ಕಂಥ ಕಲೆಗಳು, ನಾವು ಸಣ್ಣವರಿದ್ದಾಗ ಎಷ್ಟ ಜನ ಇವತ್ತು ಹಿರಿಯರು ಎಲ್ಲ ಅವ್ರ ವಯಸ್ಸಾಗ್ಯದ ಆದ್ರೂ ಅದ್ಭುತ ಹಲಗಿ ಬಾರಿಸೋರು. ಒಂದೊಂದು ಓಣ್ಯಾಗ ಹೋದೇವಪ್ಪ ಅಂತಂದ್ರೆ 20 ಕನಿಷ್ಠ ಏನಿಲ್ಲ ಅಂದ್ರೆ 20 ಹುಡುಗರು ಹಲಗಿ ಬಾರಿಸ್ಕೊತ ಕುಂದಿರ್ತಿದ್ರು. ಆ ಆವಾಜ್ ಕೇಳ್ತಿತ್ತಂದ್ರೆ ಈ ಓಣ್ಯಾಗೆ ಬಾರಿಸ್ಲತ್ತಾರ ಅಂತ ಹೇಳ್ತಿದ್ರು. ಅಂತ ಒಂದು ಅದ್ಭುತ ಕಲೆ ಇತ್ತು, ಎಲ್ಲ ನೆನಪಾರ್ಬಿಟ್ಟಾರ. ಆ ಸಂಸ್ಕೃತಿ ಜೀವಂತ ಇಡೋ ಸಲುವಾಗಿ, ಆ ಒಂದು ಪರಂಪರೆ ಜೀವಂತ ಇಡೋ ಸಲುವಾಗಿ ಇದೊಂದು ಹಲಗಿ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಅದಕ್ಕೆ ರಾಮನವಮಿ ಉತ್ಸವ ಸಮಿತಿ
ಇವತ್ತ ಏನ್ ಮಾಡಾಕತ್ತದ ಬಿಜಾಪುರ್ನಾಗಪ್ಪ ಅಂತಂದ್ರ ಸಾಕಷ್ಟು ಜನರಿಗೆ ಸಹಾಯ ಸಹಕಾರನು ಮಾಡತ್ತದ. ಒಂದ್ ಸಂಸ್ಕೃತಿ ಉಳಿಸುವಂತ ಕಾರ್ಯಕ್ರಮ, ಇವತ್ತು ಹಿಂದುತ್ವ ಉಳಿಸೋದು ಕಾರ್ಯಕ್ರಮ ಇರ್ಬೋದು, ರಾಮನವಮಿ ಉತ್ಸವ ಸಮಿತಿ ಉತ್ಸವಕ್ಕಷ್ಟೇ ಸೀಮಿತ ಆಗದೆ ಸಾಕಷ್ಟು ಅನೇಕ ಒಂದೊಂದು ಕಾರ್ಯಗಳಲ್ಲಿ ನಾವು ತೊಡಗಿದ್ದೀವಿ. ಸಾಮಾಜಿಕ ಕಾರ್ಯಗಳಲ್ಲಿ ಇವತ್ತು ಎಲ್ಲರೂ ನಾವು ತೊಡಕೊಂಡು ಸಮಾಜದ ಜೊತೆಗೆ ಸಮಾಜದೊಳಗೆ ಇರ್ತಕ್ಕಂಥ ಡೊಂಕುಗಳನ್ನು ತಿದ್ದುವಂಥದ್ದು, ಅದನ್ನು ವಿರೋಧಿಸಿ ಪ್ರತಿಭಟನೆ ಮಾಡುವಂಥದ್ದು ಸಾಕಷ್ಟು ಒಂದೇ ಅಲ್ಲ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ರಾಮನವಮಿ ಉತ್ಸವ ಸಮಿತಿ ಕೆಲಸ ಮಾಡ್ಯದ. ಸುಮಾರು 500ಕ್ಕಿಂತ ಹೆಚ್ಚಿಗೆ ಶವ ಸಂಸ್ಕಾರಗಳ ಮಾಡ್ಯದ. ಇವತ್ತು ಯಾವ್ದಿದು ಯೋಗ ಕಾರ್ಯಕ್ರಮನು ಕೂಡ ಬಹಳ ಅದ್ಭುತವಾಗಿ ದೊಡ್ಡ ಪ್ರಮಾಣ BLD ಗ್ರೌಂಡ್ನಾಗ ಮಾಡ್ತಕ್ಕಂಥದ್ದು. ಸಿದ್ದೇಶ್ವರ ಅಪ್ಪಗಳು ಏನು ಹೇಳಿದ್ರು ಅವ್ರ ಆಜ್ಞೆ ಮೇರೆಗೆ ನಾವೆಲ್ಲ ದೊಡ್ಡ ಪ್ರಮಾಣ ಕಾರ್ಯಕ್ರಮ, ಅದಕ್ಕೆಲ್ಲ ಸಾಕಷ್ಟು ಜನ ಕಾರ್ಯಕರ್ತರು, ಸಾವಿರಾರು ಸಂಖ್ಯೆಗಳಲ್ಲಿ ಕಾರ್ಯಕರ್ತರು ಎಲ್ಲ ಕೈ ಜೋಡಿಸಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಮಾಡಾಕತ್ತಾರ. ಬಿಜಾಪುರದ ಎಲ್ಲ ಯುವಕರಿಗೆ, ತಾಯಂದ್ರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದು ಒಂದು ಹಲಗಿ ಕಾರ್ಯಕ್ರಮ ಕೂಡ ಎಲ್ಲರೂ ಸೇರಿ ಯಶಸ್ವಿ ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 28ನೇ ತಾರೀಕಿಗೆ 4 ಗಂಟೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ದಲ್ಲಿ ತಾವೆಲ್ಲರೂ ಬರ್ಬೇಕಂತಂದು ಇನ್ನೊಮ್ಮೆ ತಮ್ಮೆಲ್ಲರಿಗೆ ಆಹ್ವಾನ ನೀಡುತ್ತಾ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ನಮ್ಮ ಶಿವಾನಂದ ಭುಯಾರ್ ಅವರು ಒಂದೆರಡು ಮಾತಾಡ್ತಾರೆ. ಪಾಠ ಮಾಡಿದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದು 4ನೇ ವರ್ಷ ಬಹುಶಃ ನಾವು ಹಲಿಗೆ ಸಂಭ್ರಮ ಮಾಡಾಕತ್ತಿದ್ದು, ಅದು ಹಲಿಗೆ ಸ್ಪರ್ಧೆ ಇಡಾಕತ್ತಿದ್ದು. ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಏನದಪ್ಪ ಅಂತಂದ್ರ, ರಾಮನವಮಿ ಉತ್ಸವ ಸಮಿತಿಯವರು ಏನ್ ಮಾಡ್ತಾರ, ಇಲ್ಲ ರಾಮನ ಮೂರ್ತಿ ಮೆರವಣಿಗೆ ಮಾಡ್ತಾರ, ಹುಡುಗರು ಕೂಡಿಸ್ತಾರ. ರಾಮನವಮಿ ಉತ್ಸವ ಸಮಿತಿ ಬರೀ ಆ ಉತ್ಸವಕ್ಕೆ ಸೀಮಿತ ಇರ್ಲಾರ್ದೇನೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಇವತ್ತು ಬಿಜಾಪುರ ಜಿಲ್ಲೆಲ್ಲ ಕರ್ನಾಟಕದಾದ್ಯಂತ ಹೆಸರುವಾಸಿ ಆಗ್ಯದ. ಬಹಳಷ್ಟು ಕೆಲಸಗಳು ಏನ್ ಮಾಡ್ತೇವೆ, ಹಿಂದುತ್ವದ ಪರಿಪಾದಕರದೇನು. ಇವತ್ತೇನು ಇಡೀ ನಮ್ಮ ಗ್ರೂಪ್ ಏನದ, ನಾವು ಗೋ ರಕ್ಷಣೆ ಮಾಡೋದಿರ್ಬೋದು, ಆಮೇಲೆ ನಾವು ಕೋವಿಡ್ ಸಂದರ್ಭದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಶವ ಸಂಸ್ಕಾರ ಅಂದ್ರೆ ಒಬ್ಬರು ದಾನಿಗಳು ಒಂದು ಟಾಟಾ ಸುಮೋ ಗಾಡಿ ಕೊಟ್ಟಿದ್ರು, ಅದನ್ನ ಶವ ಸಂಸ್ಕಾರ ಸಂಬಂಧ ಇಟ್ಟು ಬಹಳಷ್ಟು ಶವ ಸಂಸ್ಕಾರಗಳನ್ನ ಉಚಿತವಾಗಿ ಮಾಡುವಂತ ಕೆಲಸ ಇವತ್ತು ರಾಮನವಮಿ ಉತ್ಸವ ಸಮಿತಿಯಿಂದ ನಾವು ಮಾಡೀವಿ. ಆಮ್ಯಾಗ ಅದು ಒಂದೇ ಅಲ್ಲದೆ ಹಲವಾರು ನಮ್ಮ ಹಿಂದೂ ಪರ ಕಾರ್ಯಕ್ರಮಗಳು ಏನು ಬಿಜಾಪುರ ಜಿಲ್ಲೆಯಲ್ಲಿ ನಡೀತಾವು, ಅಲ್ಲಿ ಪ್ರಮುಖವಾಗಿ ರಾಮನವಮಿ ಉತ್ಸವ ಸಮಿತಿ ಅದರೊಳಗೆ ಇರ್ತದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೂ ಏನು ನಾವು ಕನಿಷ್ಠ 6 ರಿಂದ 7 ವರ್ಷದಿಂದ ಸ್ವಚ್ಛ ವಿಜಯಪುರ ಫೌಂಡೇಶನ್ ಅನ್ನುವಂಥದ್ದೊಂದು ರಾಮನವಮಿ ಉತ್ಸವ ಸಮಿತಿಯ ಕೆಳಗಡೆನೆ ಅದೊಂದು ಫೌಂಡೇಶನ್ ಮಾಡಿಕೊಂಡು ಸುಮಾರು ಇವತ್ತಿಗೆ 7 ವರ್ಷಗಳ ಕಾಲ 60 ರಿಂದ 70 ಯುವಕರ ತಂಡವನ್ನು ಕಟ್ಕೊಂಡು ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ನಗರದ ಒಂದೇ ಒಂದು ಯಾವುದು ನೀವು ಒಂದು ಮೂತ್ರಿ ಇರ್ಬೋದು, ಎಲ್ಲ ಸರ್ಕಾರಿ ಕಚೇರಿಗಳು ಇರ್ಬೋದು, DC ಆಫೀಸ್ ಇರ್ಬೋದು, SP ಆಫೀಸ್ ಇರ್ಬೋದು, ಸಬ್ ರಿಜಿಸ್ಟರ್ ಕಚೇರಿ ಒಳಗೆ ಹೋಗ್ಬೇಕಂದ್ರೆ ಮೂಗು ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಇರ್ತಿತ್ತು. ಅಲ್ಲಿನೂ ಕೂಡ ರಾಮನವಮಿ ಉತ್ಸವ ಸಮಿತಿ ಸ್ವಚ್ಛ ವಿಜಯಪುರ ಫೌಂಡೇಶನ್ ವತಿಯಿಂದ ಇಡೀ ಆಫೀಸ್ಗಳನ್ನೆಲ್ಲ ಸ್ವಚ್ಛ ಮಾಡೋ ಕಾರ್ಯಕ್ರಮ ಮಾಡ್ಯದ. ಜ್ಞಾನ ಯೋಗಾಶ್ರಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಯದ. ಆಮ್ಯಾಗ ಸ್ಮಶಾನಗಳು ಬಿಜಾಪುರದಾಗ ಎಷ್ಟು ಹಿಂದೂ ರುದ್ರ ಭೂಮಿಗಳು ಇದ್ದು ಅಲ್ಲೆಲ್ಲ ಕಂಟಿಗಳು ಬೆಳೆದು ಬರೇ ಶವಗಳನ್ನ ಹೂತಾಕ ಎಷ್ಟು ಜಾಗ ಬೇಕು ಅಷ್ಟೇ ಇಟ್ಕೊಂಡಿದ್ರು. ಅದನ್ನೆಲ್ಲ ಸ್ವಚ್ಛ ಮಾಡುವಂತ ಕೆಲಸ ಈ ರಾಮನವಮಿ ಉತ್ಸವ ಸಮಿತಿಯಿಂದ ಆಗ್ಯದ. ಆಮ್ಯಾಗ ಬಾಣಂತಿಯರಿಗೆ ಕಿಟ್ ಕೊಡುವಂತ ಕಾರ್ಯಕ್ರಮಗಳನ್ನು ಮಾಡಿದೀವಿ. ಆಮೇಲೆ ಏನು ನಮ್ಮ ಬಡು ಬಗ್ಗರು ಏನೇ ಇರ್ತಾರ ಅವ್ರಿಗೆ ಪ್ರತಿಯೊಂದು ಹಬ್ಬ ಹುಣ್ಣಿಮೆಗಳಲ್ಲಿ ಸಹಿತ ಅವರಿಗೆ ಕಿಟ್ಗಳು ಹಂಚುವುದು, ಕೋವಿಡ್ ಸಮಯದಲ್ಲಿ ಕೂಡ ನಾವು ಕಿಟ್ಗಳನ್ನ ಹಂಚಿದೀವಿ. ಅದಕ್ಕೆ ಬಹಳಷ್ಟು ಜನರ ಒಂದು ಪ್ರಶ್ನೆ ಅದ, ರಾಮನವಮಿ ಉತ್ಸವ ಸಮಿತಿ ಏನ್ ಮಾಡ್ತಾರ್ರಿ, ಬರೀ ಅದೊಂದು ಉತ್ಸವ ಅಷ್ಟಕ್ಕೆ ಸೀಮಿತ ಇರ್ಲಾರ್ದೇನೆ ವಿಜಯಪುರ ಜಿಲ್ಲೆಯಾದ್ಯಂತ ಏನೇ ಆಗು ಹೋಗುಗಳಾದವು ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ರಾಮನವಮಿ ಉತ್ಸವ ಸಮಿತಿ ಇರ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದೇ ದಿನಾಂಕ 28/2/2026 ಶಿವಾಜಿ ವೃತ್ತದಲ್ಲಿರುವಂತ ಸೈಡ್ ಏನೋ ಒಂದು ಕನ್ನಡ ಸ್ಕೂಲ್ ಅದ, ಉಪ್ಲಿಬುರ್ಜಿಗೆ ಹೋಗೋ ರೋಡಿಗೆ, ಅಲ್ಲಿ ನಮ್ದು ಬೃಹತ್ವಾದಂತ ಒಂದು ವೇದಿಕೆ ಇರ್ತದ. ದಯವಿಟ್ಟು ಬಿಜಾಪುರ ಬಾಗಲಕೋಟೆ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಲ್ಲಿ ಯುವಕರು ಇರ್ಬೋದು ಮತ್ತು ಏನು ಹಲಿಗೆ ಬಾರಿಸೋ ತಂಡಗಳು ಇರ್ಬೋದು. ಆಮ್ಯಾಗ ಬಿಜಾಪುರ ವಿಶೇಷವಾಗಿ ಈ ಸತಿ ಗಲ್ಲಿ ಪ್ರೈಸ್ ಅಂತ ಹೇಳಿ ಉಮೇಶ್ ಅಣ್ಣವ್ರು ಒಂದು 5,000 ರೂಪಾಯಿ ಪ್ರಥಮ ಬಹುಮಾನ, 3,000 2,000 ರೂಪಾಯಿ ಈ ಗಲ್ಲಿ ಒಳಗ ಅಂದ್ರೆ ನಮ್ಮ ಓಣಿ ಒಳಗ ಏನ್ ನಮ್ಮ ಯುವಕರು ಬಾರಿಸ್ತಿದ್ರು. ಈಗ ಬಹಳಷ್ಟು ಮಂದಿ ಬಾರ್ಸಾಕ್ ಹೋಗೋಣ ಇಲ್ರಿ, ಎಕ್ಸಾಮ್ ಅದಾವು, ನಮ್ಮ ಮಕ್ಕಳು ಇಲ್ಲಿ ಸೌಂಡ್ ಬಂದು ಕಿರಿಕಿರಿ ಹಾಕದ ಅನ್ನುವಂತ ಸಂಸ್ಕೃತಿ ಬಂದು ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಮುಣಿಗ್ ಹೊಂಟದ. ಅದು ಮುಣಿಗ್ ಹೋಗಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ಇವತ್ತು ರಾಮನವಮಿ ಉತ್ಸವ ಸಮಿತಿಯಿಂದ ಈ ಹಲಿಗೆ ಸ್ಪರ್ಧೆ ಆಯೋಜನೆ ಮಾಡ್ಯದ. ಈ ಹಲಿಗೆ ಈ ಸಲದ ಈ ಸ್ಪರ್ಧೆ ಒಳಗ ಬಿಜಾಪುರ ಲೋಕಲ್ದ ಏನು ನಮ್ಮ ಗಲ್ಲಿ ಅಂದ್ರೆ ಓಣಿ ಹುಡುಗರೊಳಗೆ ಏನು ನಮ್ಮ ಜೋರಾಪುರ ಇರ್ಬೋದು, ಹಳಿ ಓಣಿಗಳದಾಗ ಪಾಡಬಸವೇಶ್ವರ ಗುಡಿ ಇರ್ಬೋದು, ಆಮೇಲೆ ಮುರಾಣಕೆರೆ ಇರ್ಬೋದು, ಇಂಡಿ ರೋಡ್ ಇರ್ಬೋದು, ಈ ಶಿಕಾರ್ ಖಾನೆ ಇರ್ಬೋದು, ಇಂಥಲ್ಲಿ ಈ ರೆಗ್ಯುಲರ್ ಬಾರ್ಸೋರ್ಕಿಂತ ಚಂದ ಬಾರ್ಸೋಂತ ಯುವಕರು ಅದಾರ.
ಅವ್ರು ಈ ಕಾರ್ಯಕ್ರಮದಲ್ಲಿ ಈಗ ನೀವು ಮೊದಲು ಭಾಗರ ವಹಿಸ್ರಿ, ಆಮೇಲೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬೇಡ, ನಮ್ಮ ಸಂಸ್ಕೃತಿ ಉಳಿಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಾಕತ್ತೀವಿ. ದಯವಿಟ್ಟು ಎಲ್ಲಾ ಬಿಜಾಪುರದ ಓಣಿ ಎಲ್ಲಾ ಹುಡುಗರು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು. ಈಗ ನಾವು ಎಲ್ಲರಿಗೂ ಕೆಲವೊಂದು ನಂಬರ್ಗಳು ಕೊಡ್ತೀವಿ, ನಂಬರ್ಗಳು ಹೇಳ್ಬೇಡ್ರಿ. ಆ ನಂಬರ್ಗಳಿಗೆ ತಾವು ತಮ್ಮ ಹೆಸರು ನೋಂದಾಯಿಸ್ಬೇಕು. ಇದಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ, ಏನೂ ಇಲ್ಲ, ಉಚಿತವಾಗಿರ್ತದ. ದಯವಿಟ್ಟು ಭಾಗವಹಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀವಿ. 8095474352 8095474352 ಒಂದು. ಇನ್ನೊಂದು ಸಂತೋಷ್ ಅಂಕಪ್ಗಳು ತಂದು 9341241371 9341241371. ಇನ್ನೊಂದು ನಂಬರ್ ಬರ್ಕೋರಿ ಅಪ್ಪ ಪದ್ಯ ಅಂತ 8147106872 8147106872. ಈ 3 ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ತಮ್ಮ ಹೆಸರು ನೋಂದಾಯಿಸ್ಬೋದು. ಅವ್ರಿಗೆ ಫೋನ್ ಮೂಲಕನೇ ನೀವು ಹೆಸರು ನೋಂದಾಯಿಸ್ಬೋದು. ಮತ್ತ ನೀವು ಕಳೆದ ಬಾರಿ ನಮ್ಮ ಎಲ್ಲಾ ಪ್ರತಿಯೊಂದು ಸರ ಕಂಡೀಷನ್ ಇರ್ತಿದ್ವು, ಇಷ್ಟೇ ಜನ ಬರ್ಬೇಕಂತಂದು. ಈಗ 10 ಜನ ಇತ್ತು, ನಾವು 10 ರಿಂದ 15 ಜನ ಬರ್ಬೋದು. ಮತ್ತ ಸನಾದಿ ಗಿನಾದಿ ಏನಾರ ತಗೊಂಡು ಬರ್ತಿದ್ರ ಅದನ್ನು ತಗೊಂಡು ಭಾಗವಹಿಸ್ಬೋದು. ನಮ್ಮ ಏನು ನಿರ್ಣಾಯಕ ನಿರ್ಣಯ. ಮತ್ತ ಈ ಒಂದ್ ಇದ್ರಾಗ ಜಡ್ಜಸ್ ಬಂದಿರ್ತಾರ ಇಬ್ರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಳಗೆ ಹೆಸರು ನೋಂದಾಯ್ತಿರತಕ್ಕಂತ ಗಂಗಪ್ಪ ಭಜಂತ್ರಿ ಅನ್ನೋರು ಮತ್ತು ಗಂಗಾಧರ ಬಡಿಗೇರ್ ಅನ್ನೋರು ಇಬ್ರು ನಿರ್ಣಾಯಕರು ಇರ್ತಾರೆ. ನಿರ್ಣಾಯಕರು. ಅದ್ರಾಗ ನಾವು ಯಾರು ಕಮಿಟಿಯವ್ರು ಭಾಗವಹಿಸೋದಿಲ್ಲ. ಅವ್ರ ನಿರ್ಣಾಯಕರು ಏನದ ಅವರೇ ನಿರ್ಣಯ, ಕೊನೆ ನಿರ್ಣಯ. ಮತ್ತ ಅದ್ರಾಗ ನಾವು ಕಮಿಟಿ ಅವ್ರು ಅವ್ರಿಗೆ ಇವ್ರಿಗಂತ ಈ ಎಲ್ಲ ಎಂದೂ ಸರಿನೂ ನಾವು ಮಾಡಿಲ್ಲ. ಮತ್ತ ಬರುವಂತ ದಿವಸ ಒಳಗ ಜಡ್ಜಸ್ ಗಳ ಏನ್ ನಿರ್ಣಯ ತಗೋತಾರ ನಾವು ಎಲ್ಲಾರು ಬಂದಿರ್ತೀವಿ, ಅದ್ರದ ಪ್ರಶ್ನೆನೇ ಇಲ್ಲ. ಅದಕ್ಕ ಎಲ್ಲಾ ತಂಡಗಳಿಗೂ ಏನದಲ್ಲ ಪಾರ್ಸಲಿಟಿ ಮಾಡ್ಯಾರ, ಇದು ಮಾಡ್ಯಾರ, ಏನು ಸಮಸ್ಯೆ ಇಲ್ಲ. ನೀವು ಏನದಲ್ಲ ಎಷ್ಟು ಜನ ಬರ್ತೀರಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ 10 ರಿಂದ 15 ನಿಮಿಷ ಟೈಮ್ ಇರ್ತದ. ಅವ್ರ ಒಟ್ಟರು ತಮ್ಮ ತಮ್ಮ ಕಲೆಯನ್ನು ತೋರಿಸ್ಬೋದು. ಆ ನಿರ್ಣಾಯಕರದ ಏನು ಜಡ್ಜಸ್ ಇರ್ತಾರ ಅದ್ರದೇ ಆದಂತ ಜಡ್ಜಸ್ ಅದ. ಅವ್ರ ಕಳೆದ ಬಾರಿ ಕೆಲವೊಂದ್ ಜನ ಇಲ್ಲ ಜಡ್ಜಸ್ ಚೇಂಜ್ ಮಾಡಿದ್ರು, ಮತ್ತೆ ಈ ಸರ ಮತ್ತೆ ಬೇರೆ ಜಡ್ಜಸ್ ತಂದು ಅವ್ರು ನಿರ್ಣಯ ಕೊನೆ ನಿರ್ಣಯ